ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ ಎಂ ಆಯಿತು ಮಲ್ಲಪ್ಪ ಜೋತವರ. ಆತ್ಮೀಯರೇ, ಕಾರ್ಮಿಕರು ಇವತ್ತು, ಕೂಲಿಕಾರರು ಇವತ್ತು, ಬಡಜನ ಇವತ್ತು, ಅದರಲ್ಲೂ ದುಡಿಯುವ ವರ್ಗ ಪೂರ್ತಿಯಾಗಿ ಹಣ್ಣಾಗಿ ಹೋಗಿದೆ. ಇವತ್ತು ಹೆಸರಿಗೆ ಮಾತ್ರ ಕಾರ್ಮಿಕರ ಕಾನೂನುಗಳಿದ್ದಾವೆ, ಆದರೆ ವಾಸ್ತವದಲ್ಲಿ ಅವು ಪ್ರಾಕ್ಟೀಸ್ನಲ್ಲಿ ಇಲ್ಲ ಅನ್ನೋದು ಅಷ್ಟು ಸತ್ಯದ. ಈ ಅಂಥ ಒಂದು ವ್ಯವಸ್ಥೆ ಇರೋ ಮುಂದೆ ಈಗ ಮತ್ತಷ್ಟು ಇನ್ನಷ್ಟು 4 ಸಮಿತಿಗಳನ್ನು 29 ಏನಪ್ಪ ಅಂದರೆ ಕಾರ್ಮಿಕಗಳನ್ನು 4 ಸಮಿತಿಯನ್ನಾಗಿ ಮಾಡಿ ಪೂರ್ತಿಯಾಗಿ ಕಾನೂನಾತ್ಮಕವಾಗಿ ಕಾರ್ಮಿಕರನ್ನು, ಕೂಲಿಕಾರರನ್ನು ಗುಲಾಮರನ್ನಾಗಿ ಮಾಡುವಂಥ ವ್ಯವಸ್ಥೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಮಾಡ್ತಾಯಿದ್ದಾವೆ. ಒಂದೇ ಅಲ್ಲ, ಇಲ್ಲಿ ನಾವು ಕೇಂದ್ರ ಸರ್ಕಾರ ಟೇಕ ಮಾಡ್ತಿದ್ವಿ, ರಾಜ್ಯ ಸರ್ಕಾರನು 12 ತಾಸು ದುಡಿಸ್ಕೋಬೇಕು ಅನ್ನುವಂಥದ್ದು. ದಿನದ ಅರ್ಧ ದಿನ ದುಡಿಸ್ಕೊಳ್ಳೇಬೇಕು, 24 ಗಂಟೆಗಳಲ್ಲಿ 12 ಗಂಟೆ ದುಡಿಸ್ಕೊಳ್ಳೇಬೇಕು ಅನ್ನುವಂಥ ಕಾನೂನು ತರಲಿಕ್ಕೆ ಹೊರಟದ ಕೇಂದ್ರ ರಾಜ್ಯ ಸರ್ಕಾರ. ಕೇಂದ್ರ 10 ತಾಸುಗಳನ್ನು ಮಾಡಿಬಿಟ್ಟದ. ಯಾವುದೇ ಕಾರ್ಮಿಕನಿಗೆ ಕಾರ್ಮಿಕ ಕಾನೂನುಗಳು ಲಾಗುವಾಗದಂಥ ಪರಿಸ್ಥಿತಿ. ಕೇಳಿದ ತಕ್ಷಣ ಇಲ್ಲ ನಮ್ಮ ಇಂಡಸ್ಟ್ರೀಸ್ ಎಲ್ಲ ಫೇಲ್ಯೂರ್ ಆಗಿದ್ದಾವ, ಶಕ್ತಿ ಇಲ್ಲರು ಕೊಡುವಂಥದ್ದು ನಾವು ಎಲ್ಲಿ ತಂದು ಕೊಡ್ಬೇಕು ಸಾಧ್ಯ ಅದ. ಈಗಾಗಲೇ ಕಾರ್ಮಿಕರು ಸಾಕಷ್ಟು ಹಿಂದೆ ಸ್ಟ್ರೈಕ್ ಮಾಡಿ ಮತ್ತೇನೋ ಮಾಡಿ ಅನುಕೂಲ ಕೊಟ್ಟಾಗ ದುಡಿಲಿಲ್ಲ, 7 ತಾಸಲ್ಲಿ ಸರಿಯಾಗಿ ವರ್ಕು ಮಾಡಲಿಲ್ಲ. ಅನೇಕ ಫ್ಯಾಕ್ಟ್ರಿಗಳ ಈ ಕಾರ್ಮಿಕರ ಪ್ರತಿಭಟನೆಗಳಿಂದ, ಯೂನಿಯನ್ಗಳ ಪ್ರತಿಭಟನೆಗಳಿಂದ ಬಂದ್ ಆಗುವಂಥ ಪರಿಸ್ಥಿತಿ ಬಂದದ್ದು ಎಲ್ಲ ಕಾರ್ಮಿಕರ ಕಾರಣ ಅನ್ನುವಂಥದ್ದು ಇವತ್ತು ಪೂರ್ತಿಯಾಗಿ ನಮ್ಮ ಕೇಂದ್ರ ಸರ್ಕಾರ ಇರ್ಬೋದು, ಅವರ ಮನಸ್ಸಿನಲ್ಲಿ ಮತ್ತು ರಾಜ್ಯ ಸರ್ಕಾರದ ಮನಸ್ಸಿನಲ್ಲಿ, ಎಲ್ಲ MLA MP ಗಳ ಮನಸ್ಸಿನಲ್ಲಿ ಅಥವಾ ಮಂತ್ರಿಗಳ ಮನಸ್ಸಲ್ಲಿ, ಪ್ರಧಾನಿ ಮತ್ತು ಮುಖ್ಯಮಂತ್ರಿಗಳ ಮನಸ್ಸಿನಲ್ಲಿ ಇದೇ ಬೇರೂರು ಬಿಟ್ಟದಂತ. ಇಲ್ಲಿಯ ಜನ ದುಡಿಯೋದಿಲ್ಲಪ್ಪ, 2 ತಾಸು ದುಡಿಯೋದಿಲ್ಲ, ಸರಿಯಾಗಿ ವರ್ಕ್ ಮಾಡೋದಿಲ್ಲ, ಇವರ ಒಂದು ಆಲಸ್ಯತನ ಪ್ರತಿಭಟನೆ ನಾವು ನೋಡಿದ್ದೀವಿ. ಇಲ್ಲ ಅಂತಲ್ಲ, ಪ್ರತಿಭಟನೆ ಸಾಕಷ್ಟು ಆಗ್ತಾಯಿದ್ದವು. ಕಳೆದ 10 ವರ್ಷಗಳಿಂದ ಈ ಪ್ರತಿಭಟನೆ ಕಡಿಮೆ ಆಗ್ತಾ ಬಂದಿದೆ. ಅದು ಲಾಸ್ಟ್ ಇಯರ್ ಬಿಫೋರ್ ಅಥವಾ ಈ ನಮ್ಮ ರೈತರ ಮೂಮೆಂಟ್ 1 ವರ್ಷ ತನಕ ಜಿಗ್ಗಿದ್ದು ದೊಡ್ಡ ಒಂದು ಸಾಹಸ. ಅಂಥ ಒಂದು ಪ್ರತಿಭಟನೆ ಇವತ್ತು ಕಾರ್ಮಿಕರು ಮಾಡಲಿಕ್ಕೆ ಹಚ್ಚಿದ್ದಾರೆ. ಇಡೀ ರಾಜ್ಯ ತುಂಬ, ದೇಶ ತುಂಬ, ಅಲ್ಲಲ್ಲೇ ತಾಲೂಕು ಮಟ್ಟದಲ್ಲೇ, ಹೋಬಳಿ ಮಟ್ಟದಲ್ಲೇ ಪ್ರಯತ್ನ ನಡೆಸಿದ್ದಾರೆ. ಇಲ್ಲ ನಮ್ಗೆ ಕೊಡ್ರಪ್ಪ, ನಮಗೆ 2 ತಾಸಿಂದ ಮಾಡಿರಿ, ಪೇಮೆಂಟ್ ಹೆಚ್ಚು ಮಾಡಿರಿ ಅನ್ನುವಂಥ ಮಾತನ್ನು ಕೇಳ್ತಾ ಇದ್ದಾರೆ. ಆದರೆ ಇವತ್ತು ಪ್ರೈವೇಟೈಸೇಷನ್ ಆಗಿದ್ದರಿಂದಾಗಿ ಸರ್ಕಾರದ ಕೈಯಲ್ಲಿ ಯಾವ ಇಂಡಸ್ಟ್ರಿಗಳು ಇಟ್ಕೊಳ್ತಾ ಇಲ್ಲ ಸರ್ಕಾರ. ಎಲ್ಲನೂ ಪ್ರೈವೇಟ್ದವ್ರು ಕೊಡೋದರಿಂದಾಗಿ ಸಹಜವಾಗಿ ಪ್ರೈವೇಟ್ದವರು ಅವ್ರು ನಮ್ಮ ಕಾರ್ಖಾನೆಗಳು ಬಂದ್ ಮಾಡ್ತಾರೆ. ವಿನಃ ಬೇಕಾದ್ರೆ ಬನ್ನಿರಿ, ಬೇಡದ ಬಿಡ್ರಿ ಅನ್ನುವಂಥ ಹಂತಕ್ಕಿದ್ದಾರೆ ಇವತ್ತು. ಮತ್ತು ಇವತ್ತಿನ ಕಾನೂನುಗಳು ಸಹಿತ ಎಲ್ಲ ಪಾರ್ಟಿ ಫಂಡ್ ಸಲುವಾಗಿ. ಪಾರ್ಟಿ ಫಂಡ್ ಯಾರು ಕೊಡ್ತಾರಪ್ಪ ಇವರಿಗೆ ಎಲೆಕ್ಷನ್ಗೆ? ಈ ಕಾರ್ಪೊರೇಟ್ ಪರ ಎಲ್ಲ ಕಾನೂನುಗಳು ಇವತ್ತು. ಈಗ ಕಾರ್ಮಿಕರು, ದಿನಗೂಲಿಗಾರರು, ಕೂಲಿಕಾರರು, ಕಾಂಟ್ರಾಕ್ಟ್ ಲೇಬರರ್ಸ್ ಅಂತ ಹೊಸ ಕಾನ್ಸೆಪ್ಟ್ ಉಟ್ಕೊಂಡ್ಬಿಡ್ತಿಲ್ಲ. ಅಂದ್ರೆ ಲೇಬರ್ಗೆ ಮುಂದೆ ಮಾಲಕರಿಗೆ ಸಂಬಂಧ ಇಲ್ಲ, ಮಾಲಕರೇನು ಕೇಳುವ ಹಾಗಿಲ್ಲ. ಒಬ್ಬ ಬರ್ತಾನೆ ಕಾಂಟ್ರಾಕ್ಟರ್, ನಾವು ದಿನಕ್ಕಪ್ಪ 300 ರೂಪಾಯಿ ಕೊಡ್ತೀವಿ, ಬೆಳಗ್ಗೆ 9ರಿಂದ ರಾತ್ರಿ 9 ತನಕ ಪರಿಚಯ ಇಲ್ಲೋ, ಹೋಗಲಿಲ್ಲಪ್ಪ ಅಂತಂದ್ರೆ ಅವತ್ತಿನ ಹೊಟ್ಟೆಗೆ ಹಿಟ್ಟಿಲ್ಲ, ಹೋದ್ರೆ 12 ತಾಸು ದುಡುಕಿ, ಅದು ದೈಹಿಕ ದುಡುಕಿ ಸಾಕಷ್ಟು. ಹೀಗಾಗಿ ಇದೊಂದು ಹೊಸ ಕಾನ್ಸೆಪ್ಟ್ ಈ ಸಂದರ್ಭದಲ್ಲಿ, ಈ ಮಧ್ಯದಲ್ಲಿ ಬಂದುಬಿಟ್ಟದ. ಕಾಂಟ್ರಾಕ್ಟ್ ಲೇಬರರ್ಸ್ ಅವ್ರಿಗೆ ಎಷ್ಟು ದಿನಕ್ಕೆ 300, 400, 500 ಅಂತೆ ಸರ್ಕಾರಗಳಿಂದ ಅಥವಾ ಕಾರ್ಖಾನೆ ಮಾಲೀಕರಿಂದ ಅವ್ರು ತೆಗೆದುಕೊಂಡ್ರೆ ಇವ್ರಿಗೆ ಕೊಡೋದು 300, 300-500. ಪರ್ಮನೆಂಟ್ ಇಲ್ಲ. ನಾಳೇನೋ ಇಲ್ಲಪ್ಪ, ನಾಳೆ ಉದ್ಯೋಗ ಇಲ್ಲಂದ್ರೆ ಮನೆಯಲ್ಲಿ ಕೂತ್ಕೋಬೇಕು. ಅವ್ರು ಏನು ಕೇಳೋ ಹಕ್ಕಿಲ್ಲ, ಪ್ರತಿಭಟನೆ ಮಾಡೋ ಹಕ್ಕಿಲ್ಲ. ಯಾಕಂದ್ರೆ ಒಂದು 20 ಮಂದಿ 10 ಮಂದಿ ಕೂಡಿದಾಗ, ಒಂದು 100 ಮಂದಿ ಕೂಡಿದಾಗ ಒಂದು ಕಾನೂನು ಆ್ಯಕ್ಟ್ ಇಫೆಕ್ಟ್ ಆಗೋದು ಮಾಡಿದ್ದಾರೆ. ಅದು ಮಾಡೇ ಬಿಡೋದಿಲ್ಲ ಅವರು. ಇವತ್ತು ಒಂದು ಕಾರ್ಖಾನೆಯಲ್ಲಿ 20 ಜನ ವರ್ಕ್ ಮಾಡ್ತಾಯಿದ್ರೆ ಒಂದು ಕಾರ್ಮಿಕ ಆ್ಯಕ್ಟ್ಗಳು ಫಾಲೋ ಆಗ್ತಾವೆ. ಅಲ್ಲಿ 20 ಮಂದಿನೇ ಮಾಡೇ ಬಿಡೋದಿಲ್ಲ ಅವರು. 10 ಮಂದಿ 12 ಮಂದಿ ಅದಕ್ಕೂ ಡಿವೈಡ್ ಮಾಡಿ ಹಂಚಿ ಹೋಗಿ ಬಿಡ್ತಾರೆ ಬುದ್ಧಿವಂತರ ಲೋಕ. ಅದಕ್ಕೆ ಕೇಳಿದ ತಕ್ಷಣ ಹೇಳ್ತಾರೆ, ದುಡಿದಿಲ್ಲ ಕಾರ್ಮಿಕರು, ವರ್ಕ್ ಬರೀ ಖಾಲಿ ಕೂತು ಹೋಗ್ತಾರೆ. ಇವತ್ತು ಅನೇಕ ನಾವು ನಮ್ಮ ಈ ಕೃಷಿಗೆಲ್ಲೂ ಸಹಿತ ನೋಡ್ತಾ ಇದ್ವಿ, ಹೊಲದಲ್ಲಿಯೂ ನೋಡ್ತಾ ಇದ್ವಿ. ಅನೇಕ ಹೊಲದ ಮಾಲೀಕರು ಇಲ್ಲರಿ ಬೆಳಗ್ಗೆ 8ಕ್ಕೆ ಬರ್ತಾರೆ ರೀ, 12-1 ಹೋಗ್ತಾನೆ ಅಂತಾರೆ. 400-500 ರೂಪಾಯಿ ಕೇಳ್ತಾರೆ, ಇಳಿದು ಕೊಡೋಣ್ರಿ ನಾವು ಅಂಥೇಳಿ. ಯಾಕಂದರೆ ಈಗ ಕೃಷಿಕರು ಲಾಭದ ಉದ್ಯೋಗ ಇಲ್ಲ, ಅದು ಸತ್ಯನ ಸುಳ್ಳಲ್ಲ. ಈಗೇನು ಹೊಲ ಇದ್ದಂತ ಅವಾಗ ರೈತಗೆ ಆ ರೈತಾಪಿ ಮಾಡೋದಂದ್ರೆ ಲಾಭ ಏನೂ ಇಲ್ಲ ಅನ್ನೋದು ಸ್ಪಷ್ಟ ಆಗಿದೆ. ಯಾಕೆ ಮಾರ್ಕೆಟ್ ಅವ್ರಿಗೆ ಆಗಿಲ್ಲ. ಹೀಗಾಗಿ ಇಡೀ ವ್ಯವಸ್ಥೆ ಅಧ್ವಾನ ಎದ್ದು ಹೋಗೋದಕ್ಕೆ ನಮ್ಮ ರಾಜಕಾರಣಿಗಳು ಜೊತೆಗೆ ಇಲ್ಲಿ ಅಧಿಕಾರಶಾಹಿಗಳು, ಅವ್ರ ಜೊತೆಗೆ ಹಿಂದಿನ ಕಾರ್ಮಿಕರು ಸಹ ಎಲ್ಲರೂ ಕೂಡಿ ಇವತ್ತು ಅಧ್ವಾನ ಮಾಡಿ ಹೋಗ್ಬಿಟ್ಟಿದ್ದಾರೆ. ಯಾಕಂದರೆ ಒಂದು ಯಾವುದೋ ಇಂಡಸ್ಟ್ರಿ
ಇವತ್ತು ಪೇಮೆಂಟ್ ಮಾಡ್ಬೇಕಾದ್ರೆ ಲಾಭದ ಉದ್ಯೋಗ ಆಗಬೇಕಾಗ್ತದೆ. ದುಡ್ಡು ಹಾಕಿದಂಥ ಇನ್ವೆಸ್ಟ್ಮೆಂಟ್ ಮಾಡಿದಂಥ ವ್ಯಕ್ತಿಗೆ ಅವ್ನು ಮಿನಿಮಮ್ ಲಾಭ ಬರಬೇಕಾಗ್ತದೆ. ಅವ್ರು ಲಾಭ ಬಂದರೂ ಸಹಿತ ಅವ್ರು ಹೇಳ್ಕೊಳ್ಳೋದಿಲ್ಲ. ಎಲ್ಲರೂ ನಾವು ನೋಡಿದ್ದೀವಿ ಅದನ್ನು. ಎಷ್ಟೋ ಮಾಲೀಕರು ಲಾಸ್ ತೋರಿಸ್ತಾ ಇರ್ತಾರೆ ಪ್ರತಿ ವರ್ಷವೂ, ಅದು ಅಷ್ಟು ಸತ್ಯದ. ಇಲ್ಲೇ ಕಾರ್ಮಿಕರು ಮೈಗಾಳತನ ತೋರೋದು, ಮಾಲೀಕರು ಸುಳ್ಳು ಹೇಳುವಂಥದ್ದು, ಲಾಭ ಆದರೂ ಲಾಸ್ ಅಂತ ತೋರಿಸುವಂಥದ್ದು. ಯಾಕೆಂದರೆ ಲಾಭ ಆಗಿದ್ರೆ ಬೋನಸ್ ಕೊಡ್ರಿ, ನಮಗೆ ಕೊಡ್ರಿ ಶುರು ಮಾಡ್ತಾರೆ ಅಂತೇಳಿ. ಒಟ್ಟಿನಲ್ಲಿ ಇಡೀ ವ್ಯವಸ್ಥೆ ಅಧ್ವಾನದ ಹೋಗ್ಯದ ಇಡೀ ದೇಶದಲ್ಲೇ. ಹೀಗಾಗಿ ನಿರುದ್ಯೋಗ ಹೆಚ್ಚಾಗ್ಯದ. ಎಷ್ಟಾರು ಕೊಡಲಪ್ಪ ನಾವು ಬರ್ತೀವಿ ಅನ್ನೋಂಥ ಮಟ್ಟಕ್ಕೆ ಬಂದಿದ್ದಾರೆ. ಹೀಗಾಗಿ ಇವತ್ತೇನಪ್ಪ ಅಂದ್ರೆ ಕಾರ್ಮಿಕರು ಬೀದಿ ಕಾರ್ಮಿಕರಾಗಿದ್ದಾರೆ ಅಥವಾ ಕಾಂಟ್ರಾಕ್ಟ್ ಲೇಬರರ್ಸ್ ಆಗಿದ್ದಾರೆ. ಯಾವುದೇ ಕಾನೂನಿನ ಸಹಾಯ ಇಲ್ಲದ ಬದುಕುವಂಥ ಸ್ಥಿತಿಗೆ ಅಥವಾ ದುಸ್ಥಿತಿಗೆ ಬಂದು ನಿಂತಿದ್ದಾರೆ. ಇಂಥ ತಪ್ಪಿಸೋರಾಗಿ ನಮ್ಗೆ ಕಾನೂನು ಮಾಡಿರಿ, ಮತ್ತು ಹೊಸ ಕಾನೂನು ಮಾಡಲಿಕ್ಕೆ ಇದ್ದಾರೆ. ಅದರ ಕಾನೂನು ಮೂಲಕ ಅದ್ರ ಪೂರ್ತಿ ದಫನ್ ಮಾಡಿಬಿಡಬೇಕು. ಇಲ್ಲಿಯ ದುಡಿಯುವ ವರ್ಗವನ್ನು ಗುಲಾಮರನ್ನಾಗಿ ಮಾಡಿಬಿಡಬೇಕು ಅನ್ನೋದು ಇವತ್ತಿನ ಸರ್ಕಾರಗಳ. ಇದೊಂದೇ ಅಲ್ಲ, ಕೇವಲ ಕೇಂದ್ರ ಸರ್ಕಾರ ಅಂತಲ್ಲ, ರಾಜ್ಯ ಸರ್ಕಾರನೂ ಕೂಡ ಇಬ್ಬರೂ ಕೂಡ ಈ ದುಡಿಯುವ ವರ್ಗವನ್ನು, ಅದರಲ್ಲೂ ಕಾರ್ಮಿಕರನ್ನ ಹಂಚಿಕೆ ಸರಿಸ್ತಾ ಇದ್ದಾರೆ. ಇನ್ನು ನಮ್ಮ ಕಮ್ಯುನಿಸ್ಟ್ ಪಾರ್ಟಿಗಳು ಇವರು ಸಹ ಇದಕ್ಕೆ ಕಾರಣೀಕರ್ತರಲ್ಲ. ಪ್ರತಿಯೊಂದಕ್ಕೂ ಸ್ಟ್ರೈಕ್ ಒಂದು ಮಾತುಕತೆ ಮೂಲಕವೋ ಮತ್ತೇನೋ, ಅಥವಾ ಒಂದು ವ್ಯವಸ್ಥೆ ಬೇರೆ ತರಬೇಕಂದ್ರೆ ಅದು ಮಾಡಿಕೊಡುವಂಥ ಪರಿಸ್ಥಿತಿ. ಕೃಷಿಯಲ್ಲೇ ಆಗಲಿ, ಮತ್ತೊಂದಾಗಲಿ, ಇಂಡಸ್ಟ್ರಿಯಲ್ಲೇ ಆಗಲಿ ಲಾಭ ಮಾಡಿಕೊಡುವಂಥದ್ದು ಒಂದು ದಿಶೆಯಲ್ಲಿ ಏನು ಚಿಂತನೆ ಇಲ್ಲದ. ನಮ್ಮ ಕಾರ್ಮಿಕರಿಗೆ ಬೇಕಪ್ಪ ಅನ್ನುವಂಥ ಹಠ, ಸುಳ್ಳು ಹೇಳ್ತಾ ಇದ್ದಾರಪ್ಪ ಅವರು ಮಾಲೀಕರು ಅನ್ನುವಂಥ ಹಠ, ಪ್ರತಿಯೊಂದಕ್ಕೂ ಹಠ ಹೇಳೋದು, ಸ್ಟ್ರೈಕ್ ಮಾಡಿ ಇವತ್ತು ನಮ್ಮ ಇಂಡಸ್ಟ್ರಿಗಳು ಎಕ್ಕ ಎದ್ದು ಹೋಗ್ಬಿಟ್ಟು. ಮತ್ತು ಅದೇ ಕಾಲಕ್ಕೆ ದುಡಿಯುವವರೆಗೆ ಇವತ್ತು ಕಾಂಟ್ರಾಕ್ಟ್ ಲೇಬರರ್ಸ್ ಆಗಿದ್ದಾರೆ ಅಥವಾ ಕೂಲಿಗಾರರಿಂದ ಕೆಳಗಾಗಿದ್ದಾರೆ. ಇನ್ನು ಹೊಸ ಕಾನೂನು ಬಂದು ಪೂರ್ತಿಯಾಗಿ ಅವ್ರನ್ನ ನೆಲ ಕಚ್ಚುವಂಥ ಪರಿಸ್ಥಿತಿ ಇವತ್ತು ಬಂದದ, ಗುಲಾಮರನ್ನಾಗಿ ಮಾಡುವಂಥ ಪರಿಸ್ಥಿತಿ ಬಂದದ. ಹೀಗಾಗಿ ಇವತ್ತು ಕಾರ್ಮಿಕರು ಎದ್ದು ನಿಂತು ಪ್ರತಿಭಟಿಸ್ತಾ ಇದ್ದಾರೆ ನಮ್ಗೆ ಬೇಕಪ್ಪ ಅಂತೇಳಿ. ಆದರೆ ಇವರು ಪ್ರತಿಭಟನೆಯನ್ನು ಕೇಳುವವರು ಯಾರು ಅನ್ನೋದು ದೊಡ್ಡ ಪ್ರಶ್ನೆ ಅದ ಇವತ್ತು. ಯಾಕಂದರೆ ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ ಪೂರ್ಣ ಪ್ರಮಾಣದಲ್ಲಿ ಕಾರ್ಪೊರೇಟ್ ಕೈಯಲ್ಲಿ ಅಥವಾ ಬಂಡವಾಳಶಾಲೆ ಕೈಯಲ್ಲಿ ಬಂದು ಕೂತಿದ್ದಾರೆ. ಅವ್ರು ಇವತ್ತು ಆಯ್ಕೆ ಆಗಬೇಕಾಗಿದ್ದು ನೋಡ್ರಿ, ನಾನು ಮೇಲಿಂದ ಹೇಳ್ತಾ ಇರ್ತೀನಿ. ಕರ್ನಾಟಕದ 224 ಆಗಿರ್ಬೋದು, ಇನ್ನುಳಿದ ರಾಜ್ಯಗಳ MLAಗಳಾಗಿರ್ಬೋದು, ಕೇಂದ್ರದ ಅಥವಾ ನಾವು ಲೋಕಸಭೆಯಲ್ಲಿ ಹೇಳಿದಾಗ 543 ಜನ MP ಗಳಾಗಿರ್ಬೋದು, ಇವರು ಯಾರೂ ಇವತ್ತು ಬಡ ಕೂಲಿಕಾರರ, ಕಾರ್ಮಿಕರ ಅಥವಾ ಮತ್ತೆ ಅವ್ರ ಪರ ಬಂದು ಅಲ್ಲಿಂದ ಆರಿಸಿ ಬಂದವ್ರು ಯಾರೂ ಇಲ್ಲ. ಎಲ್ಲರೂ ಕೋಟ್ಯಾಧೀಶ. ಅವ್ರಿಗೆ ಹೆಂಗೆ ಇವರ ಸಮಸ್ಯೆ ಅರ್ಥ ಆಗ್ಲಿಕ್ಕೆ ಸಾಧ್ಯದ? ಇವತ್ತು ಯಾವ ಪರಿಸ್ಥಿತಿ ಬಂದು ನಿಂತದಪ್ಪ ಅಂತಂದ್ರೆ ಕಾರ್ಮಿಕ ದುಸ್ಥಿತಿ. ಇವತ್ತು ನಮಗಿಲ್ಲಪ್ಪ ರೊಟ್ಟಿ ಕೊಡ್ರಿ, ಹಸುವಾಗಿದೆ, ಏನು ಉದ್ಯೋಗ ಕೊಡ್ರಿ ಅಂತ ಕೇಳ್ಕೊಂಡು ಅವ್ರು ಅಂತಾರೆ ಇವತ್ತು ಮಾಲೀಕರು. ಅವ್ರಿಗಿಲ್ಲ, ನಾವು ಹೋಳಿಗೆ ಮಾಡ್ತೀನಿ ಅಂತ ಯಾವ್ದು ಹೇಳ್ತೀವಿ ಕಚಿ. ನಾವು ಒಬ್ಬ ಗ್ರೀಕ್ ರಾಣಿನೋ ಯಾವುದೋ ರಾಣಿನೋ ಹೇಳ್ತೀವಿ, ಉದಾಹರಣೆ ಕೊಡ್ತೀವಿ. ಯಾವ ಪರಿಸ್ಥಿತಿ ಇವತ್ತು ನಮ್ಮ ದೇಶದಲ್ಲಿ ಬಂದು ನಿಂತದೆ. ಇವತ್ತು ಒಂದು ಕಡೆ ಇಡೀ ನಮ್ಮ ಸಂಪತ್ತ ಕೆಲವು ಕಾರ್ಪೊರೇಟ್ ಕೈಯಲ್ಲೇ 62% ಸಿಕ್ಕೊಂಡು ಕೂತಿದ್ರೆ, ಇನ್ನು ಉಳಿದೆಲ್ಲ ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗ, ಲೇಬರ ಇವರೆಲ್ಲರೂ ಒಳಗೆ ಉಳಿದ ಒಂದು ಎಷ್ಟು 30-35% ಇವ್ರ ಕೈಲಿ ಉಳಿದದ. ಆದರೆ ಮತ್ತು ಕಾರ್ಮಿಕರು ಇನ್ನೂ ಕಡಿಮೆ. ಹಾಗೆ ಮತ್ತು ಇವತ್ತು ಒತ್ತಿ ಹೇಳಬೇಕಾಗಿದೆಪ್ಪ ಅಂದ್ರೆ ಈ ಸಮಸ್ಯೆಗೆ ಕಾರ್ಮಿಕರ ಇವತ್ತಿನ ದುಸ್ಥಿತಿ ಕಾರಣ ನಾವೆಲ್ಲರೂ ಕಾರಣೀಕರ್ತರು. ಅದಕ್ಕೆ ಇವತ್ತು ಮತದಾರ ಎಚ್ಚರಗೊಳ್ಬೇಕಾಗಿದೆ. ಮತ್ತು ಹೇಳ್ತಾ ಇರ್ತೀನಿ ನಾನು, ಮತದಾರರು ಈ ವ್ಯವಸ್ಥೆಗೆ ಪರಿಹಾರ ಕಂಡುಹಿಡಿಬೇಕಾದ್ರು ಮತದಾರರು ಅಂದರೆ ಜನ ಇವತ್ತು ನಿಮ್ಮನ್ನು ವಿಚಾರ ಮಾಡ್ಕೊಳ್ಳೋಂಥ ಪ್ರಸಂಗ ಇವತ್ತು ಬಂದದ. ಇವತ್ತಿನ ರಾಜಕೀಯ ಪುರುಷರಿಂದ, ಸ್ತ್ರೀಯರಿಂದ ಈ ಸಮಸ್ಯೆಗೆ ಪರಿಹಾರ ಸಿಗ್ತದೆ ಅನ್ನುವಂಥದ್ದು ಒಂದು ರೀತಿಯಿಂದ ಎಂಥ ಕನಸು ನಿಂತೀರಿ ನೀವು, ಹಗಲಗನಸು ಅಂತ. ಯಾಕೆಂದರೆ ಸಿಗಲಾರದ ಪರಿಸ್ಥಿತಿಯಲ್ಲಿ ಇದ್ದಾರೆ. ಅವ್ರು ಆಯ್ಕೆ ಆಗೋದನ್ನು ಈ ಕಾರ್ಪೊರೇಟ್ರ ದುಡ್ಡಿನಿಂದಾಗಿ ಅಂದಾಗ ಅವ್ರ ವಿರೋಧವಾಗಿ ಕಾನೂನುಗಳನ್ನ ಯಾಕೆ ಮಾಡ್ತಾರೆ? ಅವ್ರಿಗೆ ಅನುಕೂಲ ಆಗೋದು ಕಾನೂನುಗಳೇ ಇವತ್ತು ಬರುವು. ಹೀಗಾಗಿ ಈ ಸ್ಟ್ರೈಕ್ ಮಾಡುವಂಥ ಅನಿವಾರ್ಯತೆ ನಮ್ಮ ಕಾರ್ಮಿಕರಿಗೆ ಬರೋದರಿಂದಾಗಿ ಮುಂದಿನ ದಿನದಲ್ಲಿ ಇನ್ನಷ್ಟು ತೀವ್ರ ಆಗುವ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಈ ಸಮಸ್ಯೆ ಪರಿಹಾರ ಆಗದ, ಹೊಟ್ಟೆಗೆ ಹಿಟ್ಟು ಸಿಗಲಾರದ ಈ ಸಮಸ್ಯೆ ಪರಿಹಾರ ಆಗಲಾರದು ಅನ್ನೋದನ್ನು ನಾವೆಲ್ಲ ಗಮನಿಸಿ ಮತದಾರರು ವಿಚಾರ ಮಾಡುವಂಥದ್ದು. ಸ್ಟ್ರೈಕ್ ಮಾಡಿದ್ರೆ ಆಗುವುದಿಲ್ಲ. 1 ವರ್ಷ ರೈತರು ಕೂತಿದ್ದಾರೆ ದೆಹಲಿ ಬಾರ್ಡರ್ ಮೇಲೆ. ಇದು ನೆನಪಿಲ್ಲ ನಮಗೆಲ್ಲ. ಏನೂ ಯಶಸ್ವಿ ಆಗಲಿಲ್ಲ, ಯಾವುದೂ ಸಿಗಲಿಲ್ಲ. 3 ಕಾಲೇ ಕಾನೂನು ಹಿಂದೆ ತೊಗೊಂಡಿವತ್ತು ಏನೋ ಅಂದ್ರಷ್ಟೇ. ಅವು ಇನ್ನೂ ಜಾಗೃತ ಯಾವಾಗ ಬರ್ತಾವೆ ಗೊತ್ತಿಲ್ಲ. ನಮ್ಮ ಮನೆಯ ಬಾಗಿಲು ಬಂದಿದ್ದಾವೆ, ಕೃಷಿಕರ ಬಾಗಿಲು ಬಂದಿದ್ದಾವೆ. ಅದೇ ರೀತಿ ನಮ್ಮ ಈ ಒಂದು ಫ್ಯಾಕ್ಟ್ರಿಯಲ್ಲಿ ದುಡಿಯುವಂಥ ಕಾರ್ಮಿಕ ಪರಿಸ್ಥಿತಿನೂ ಅಷ್ಟಾಗ್ಯದ. ಯಾಕಂದ್ರೆ ನಮ್ಮಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆಗಿರ್ಬೋದು, ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಆಗಿರ್ಬೋದು, ಎಲ್ಲನೂ ದಿವಾಳಿ ಹಂಚಿಗೆ ಬಂದವ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಂದರೆ ತಯಾರಿಕಾ ರಂಗ ಇವತ್ತು ಎಕ್ಕೆದ್ದು ಹೋಗ್ಯದ. ಅದೆಲ್ಲ ಈಗ ಚೈನಾದಲ್ಲಿರೋದ್ರಿಂದಾಗಿ ಚೈನಾ ಪ್ರತಿ ವರ್ಷವೂ $1 ಟ್ರಿಲಿಯನ್ ಲಾಭ ಮಾಡ್ಕೊಳ್ತಾ ಇದೆ. ಕಾರಣ ಅಂದ್ರೆ ಅಲ್ಲಿ ಇಂಡಸ್ಟ್ರಿಗಳು ಜೀವಂತದವು, ಬೆಳೆದವು. ಅಮೇರಿಕೆಯಿಂದ ಮುಂದೆ ಹೋಗಿದೆ ಆ ವಿಷಯದಲ್ಲಿ. ನಾವು ಇದನ್ನು ಗಮನ ಇಟ್ಕೊಂಡು
ಹೊಸ ಅರ್ಥನೀತಿಯನ್ನು ಹೊಸ ವ್ಯವಸ್ಥೆಯನ್ನು ಮಾಡಿದರೆ ಯೋಗ್ಯ. ಅದು ಮಾಡೋರು ಯಾರು? ಬೆಕ್ಕಿನ ಕೊರಡೆಗೆ ಗಂಟೆ ಕಟ್ಟುವವರು ಯಾರು? ಕಾರ್ಮಿಕರಿಗೆ ಶಾಶ್ವತ ಉದ್ಯೋಗ ಕೊಡುವವರು ಯಾರು? ಕಾರ್ಮಿಕರಾದರೂ ಸಹ ತಮ್ಮ ಕೆಲಸವನ್ನು ಮನಪೂರ್ವಕವಾಗಿ ಮಾಡುವುದು ಯಾವಾಗ ಅನ್ನುವಂಥ ಪ್ರಶ್ನೆಗೆ ಉತ್ತರ ಹುಡುಕಬೇಕಾಗಿದೆ ಅಂತ ಹೇಳ್ತಾ ಮತದಾರರಿದ್ದೆಲ್ಲ ವಿಚಾರ ಮಾಡಲಿ ಅಂತ ಮತ್ತು ಹೇಳ್ತಾ ನನಗನ್ಸಿದ ಕೆಲವು ಮಾತು ಮಾತಾಡಿದ್ದೀನಿ. ಮತದಾರರೇ ಪ್ರೀತಿಯಿಂದ ವಿಶ್ವಾಸದಿಂದ ಚರ್ಚೆ ಮಾಡಿರಿ, ನಿಮ್ಮ ಬದುಕಿಗೆ ಏನು ನೆನಪಿಸ್ಕೊಳ್ರಿ ಅಂತ ಹೇಳ್ತಾ ಯಾಕೆ ಸೃಷ್ಟಿ ನೀವು ನನ್ನ ದೇಶ ತರಾಮಿ ಸತ್ಯಕ್ಕೆ ವಂದನೆಗಳು.